ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 47ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 48ನೇ ಅಧ್ಯಾಯವನ್ನು ಶುರು ಮಾಡೋಣ. ಸುಲೋಚನಾರ ನಂಬರ್ಗೆ ಕಾಲ್ ಮಾಡಿದ್ದ ಪಾರ್ಥ, ಅತ್ತೆ, ನೀವು ಮಾವನು ಸ್ವಲ್ಪ ಬ್ರಹ್ಮಗಿರಿ ಮನೆ ಹತ್ರ ಹೋಗಿ, ನಾವು ಬರೋವರೆಗೂ ಇರೋದಕ್ಕಾಗತ್ತಾ? ನಾನು ಅಕ್ಕ ಭಾವ ಎಲ್ಲ ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಗಾಯನ ಒಬ್ಳೆ, ಹಾಗೆ ನೀವು ಹೋಗುವಾಗ ಪಾರವಜ್ಜಿನೂ ಕರ್ಕೊಂಡು ಹೋಗಿ ಎಂದ ಪಾರ್ಥ ಅವಸರದಲ್ಲಿ. ಸರಿ ಅಳಿಯಂದ್ರೆ, ಈಗಲೇ ಹೋಗ್ತೀವಿ ಎಂದರು ಸುಲೋಚನಾ. ಎಲ್ಲಿಗಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅಂದ್ಕೊಂಡು. ಪ್ರಮೀಳಾ ಅಳುತ್ತಲೇ ಇದ್ರು. ನಾರಾಯಣ ಪಾರ್ಥನಿಗೆ ಸಿಂಹಾಚಲನ ಬಂಗಲೆಯ ದಾರಿ ಹೇಳ್ತಾ ಇದ್ರು. ಇತ್ತ ಇನ್ನೊಂದು ಕಾರಿನಲ್ಲಿ ಹೋಗುತ್ತಿದ್ದ ತೇಜ, ಗಾಯನ ಇಬ್ಬರ ತಲೆಯಲ್ಲೂ ಒಂದೇ ಅನುಮಾನ ಸುಳಿದಾಡ್ತಾ ಇತ್ತು. ಮೌನ ಮುರಿದ ಗಾಯನ, ತೇಜ ಅಣ್ಣ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಪಾರ್ಥ ಅವ್ರ ಹತ್ರ ಹೇಳೋಕೆ ಪ್ರಯತ್ನ ಪಟ್ಟೆ, ಅವ್ರಿಗೆ ಕೇಳಲಿಲ್ಲ. ಒತ್ತಾಯ ಮಾಡಿ ಹೇಳೋದು ಸರಿ ಇಲ್ಲ ಅಂತ ಹೇಳೋಕೆ ಹೋಗಲಿಲ್ಲ ಎಂದಳು. ಪಾರ್ಥ ಎಲ್ಲರನ್ನ ಕಣ್ಮುಚ್ಕೊಂಡು ನಂಬ್ತಾನೆ, ಅದೇ ಅವನ ವೀಕ್ನೆಸ್. ಅಪ್ಪ ಅಮ್ಮನ ವಿಷಯದಲ್ಲಿ ಅಷ್ಟು ದೊಡ್ಡ ಸತ್ಯ ಮುಚ್ಚಿಟ್ಟು ಇಷ್ಟು ವರ್ಷ ಈಗಲೂ ಕೂಡ ನಂಬ್ತಾನೆ. ಅನುಮಾನನೇ ಇಲ್ಲ, ಅವನಿಗೆ ಕುರುಡು ಪ್ರೇಮ ಎಂದ ತೇಜ ನೇರ ಪ್ರಮೀಳಾ ವಿಷಯಕ್ಕೆ ಬಂದಿದ್ದ. ನನ್ನ ಮನಸ್ಸಿನಲ್ಲಿರೋದನ್ನೇ ನೀವು ಹೇಳಿದ್ರಿ ಅಣ್ಣ, ಆದರೆ ಪಾರವಜ್ಜಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಸತ್ಯ ಗೊತ್ತಾಗೋ ಸಮಯ ಬಂದಾಗ ಗೊತ್ತಾಗತ್ತೆ ಅಂತ ಹೇಳಿದೆ ಎಂದಳು ಗಾಯನ. ಆದರೆ ಸತ್ಯ ತಿಳಿಯದೆ ಮನಸ್ಸಿಗೆ ಸಮಾಧಾನ ಇಲ್ಲ ಅನ್ನೋದು ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು. ಆ ಟೈಮ್ ಯಾವಾಗ ಬರುತ್ತೋ ಎಂದವನ ಮನಸ್ಸಿನಲ್ಲಿ ಸ್ವರ್ಣಳಿಗೆ ಏನೂ ತೊಂದರೆ ಆಗದೇ ಇರಲಿ ಅಂತ ಬೇಡ್ಕೊಳ್ತಾ ಇತ್ತು. ಗಾಯನಾಗಿ ಕೂಡ ಸ್ವರ್ಣಳ ಬಗ್ಗೆ ಚಿಂತೆ ಇದ್ದರೂ ಸಿಂಹಾಚಲ ನಮ್ಮನ್ನೆಲ್ಲ ಬಿಟ್ಟು ಸ್ವರ್ಣನ ಯಾಕೆ ಟಾರ್ಗೆಟ್ ಮಾಡಿದ್ದು ಅನ್ನೋ ಪ್ರಶ್ನೆಗೆ ಉತ್ತರ ತಿಳಿದಿರಲಿಲ್ಲ. ಪ್ರಮೀಳಾ ಅತ್ತೆ, ಸಿಂಹಾಚಲನ ಮಧ್ಯೆ ಏನೋ ಆಗಿದೆ, ಅದಕ್ಕೆ ಅವನು ಸ್ವರ್ಣನ ಟಾರ್ಗೆಟ್ ಮಾಡಿದ್ದಾನೆ. ಅಪ್ಪ ಅಮ್ಮ ಮಾಡೋ ಪಾಪ ಪುಣ್ಯದ ಕಾರ್ಯಗಳು ಮಕ್ಕಳ ತಲೆ ಕಾಯುತ್ತೆ, ಕರ್ಮ ಕಾಡುತ್ತೆ ಅನ್ನೋದು ಸ್ವರ್ಣ ವಿಷಯದಲ್ಲಿ ನಿಜ. ಅಮ್ಮ ಮಾಡೋ ತಪ್ಪಿಗೆ ಮಗಳಿಗೆ ಶಿಕ್ಷೆ. ಪಾಪದ ಹುಡುಗಿ ಎಷ್ಟು ಹೆದರಿರ್ತಾಳೋ. ಅವಳಿಗೆ ಏನು ಹಿಂಸೆ ಕೊಡದೇ ಇದ್ದರೆ ಸಾಕು. ಸತ್ಯದ ಅನಾವರಣ ಆಗೋ ಸಮಯ ಹತ್ರ ಬಂದಿದೆ ಅನ್ನಿಸ್ತಿದೆ ಎಂದು ಯೋಚಿಸುತ್ತಲೇ ಬ್ರಹ್ಮಗಿರಿ ತಲುಪಿದ ತೇಜ ಗಾಯನಾಳನ್ನು ಮನೆಗೆ ಡ್ರಾಪ್ ಮಾಡಿ ಜಾಗ್ರತೆಯಾಗಿ ಇರುವಂತೆ ಹೇಳಿ ಪಾರ್ಥನಿಗೆ ಕಾಲ್ ಮಾಡಿದ್ದ. ತೇಜ, ಈಗ ಅವನ ಬಂಗ್ಲೆ ಸಮೀಪ ಇದ್ದೀವಿ ಎಂದು ತೇಜನಿಗೆ ಯಾವ ರೂಟ್ನಲ್ಲಿ ಬರಬೇಕು ಅಂತ ತಿಳಿಸಿದ್ದ ಪಾರ್ಥನ ಕಾಲ್ ಬರುತ್ತಲೇ ಸುಲೋಚನಾ ಓಡುತ್ತಲೇ ದಾಮೋದರ ಕೆಲಸ ಮಾಡ್ತಾ ಇದ್ದ ಕಡೆ ಹೋಗಿ ವಿಷಯ ತಿಳಿಸಿ ಮಾಡ್ತಾ ಇದ್ದ ಕೆಲಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಕರ್ಕೊಂಡು ಬಂದಿದ್ರು. ಅತ್ತೆ, ಅನ್ನ ಸಾರು ಮಾಡಿಟ್ಟಿದ್ದೀನಿ, ಊಟ ಮಾಡ್ಕೊಳ್ಳಿ. ಗಾಯನ ಒಬ್ಳೇ ಇದ್ದಾಳಂತೆ. ಅಳಿಯಂದ್ರು ಫೋನ್ ಮಾಡಿದ್ರು, ನೀವು ಮಾವ ಇಬ್ಬರು ಬಂದು ಗಾಯನ ಜೊತೆ ಇರಿ ಅಂತ. ನಾವು ಹೋಗಿ ಬರ್ತೀವಿ, ಮುದ್ದೆ ಬೇಕಾದರೆ ಪಕ್ಕದ ಮನೆ ಕಮಲಕ್ಕನ ಕೇಳಿ ಮಾಡಿಕೊಡ್ತಾರೆ ಎಂದರು. ಬಸ್ರಿ ಹುಡುಗಿ, ಒಬ್ಳನ್ನೇ ಬಿಟ್ಟು ಎಲ್ಲರೋದ್ರಂತೆ ಎಂದರು ಸರ್ವಮ್ಮ. ಎಲ್ಲರೂ ಹೋಗಿದ್ದಾರೆ ಅಂದರೆ ಏನೋ ಮುಖ್ಯವಾದ ವಿಷಯತೆ ಇರುತ್ತೆ ಕಣಮ್ಮ, ಅವ್ರಿಗೆ ಹೇಳೋಕೆ ಸಮಯ ಸಿಕ್ಕಿರಲ್ಲ. ಹೇಗೂ ಹೋಗ್ತೀವಲ್ಲ, ಗಾಯಿ ಕೇಳಿದ್ರೆ ಗೊತ್ತಾಗತ್ತೆ. ಮನೆ ಕಡೆ ನೀನು ಹುಷಾರು, ಏನಾದರೂ ಇದ್ದರೆ ಪಕ್ಕದ ಮನೆಯವ್ರ ನಂಬರಿಂದ ಕಾಲ್ ಮಾಡಿಸು ಎಂದರು ದಾಮೋದರ ಹೊರಡುತ್ತಾ. ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಎದುರಿಗೆ ಸಿಕ್ಕ ಬೈಕ್ ಸವಾರನನ್ನ ಸಹಾಯ ಕೇಳಿದಾಗ ಆತ ಆಚಾರರ ಮನೆಗೆಂದ ಒಪ್ಪಿ ಡ್ರಾಪ್ ಮಾಡಿದ್ದ. ಗಾಯಿ ಗಾಯಿ ಅಂತ ಕೂಗುತ್ತಲೇ ಒಳಗೆ ಬಂದರು ಸುಲೋಚನಾ ಮತ್ತು ದಾಮೋದರ. ಗಾಯನ ಮನೆಗೆ ಬಂದವಳು ಸೋಫಾ ಮೇಲೆ ಚಿಂತಾಕ್ರಾಂತಳಾಗಿ ಕುಳಿತಿದ್ಲು ಅಳ್ತಾ. ಏನಾಯ್ತೆ ಗಾಯಿ, ಮನೇಲಿ ಎಲ್ಲೋದ್ರು, ನೀನು ಯಾಕೆ ಅಳ್ತಿದೀಯಾ ಎಂದರು ಸುಲೋಚನಾ ಮಗಳನ್ನು ಸಂತೈಸುತ್ತಾ. ಅಯ್ಯೋ ರೀ, ಬರೋ ಧಾವಂತದಲ್ಲಿ ಪಾರವಜ್ಜನೆ ಮರೆತು ಬಂದು ಬಿಟ್ವಿ, ಹೋಗಿ ಕರ್ಕೊಂಡು ಬನ್ನಿ ಎಂದು ದಾಮೋದರರಿಗೆ ಹೇಳ್ತಾ, ಅಪ್ಪ ನೀವೇನು ಹೋಗಬೇಡಿ ಇರಿ, ರಂಗಮ್ಮ ಹೋಗಿ ಪಾರವಜ್ಜಿನ ಕರ್ಕೊಂಡು ಬನ್ನಿ ಎಂದಳು ಗಾಯನ. ರಂಗಮ್ಮ ಪಾರವಜ್ಜಿಯನ್ನು ಕರ್ಕೊಂಡು ಬರೋದಕ್ಕೆ ಹೋಗುತ್ತಲೇ ಗಾಯನ ನಡೆದ ವಿಷಯವನ್ನು ತಿಳಿಸಿ, ಎಲ್ಲರೂ ಹೋಗಿದ್ದಾರೆ ಅಮ್ಮ ಸ್ವರ್ಣನ್ ಹುಡುಕಿ ಕರ್ಕೊಂಡು ಬರೋದಕ್ಕೆ, ಆದರೆ ಅವಳ ಮನೆಗೆ ಸುರಕ್ಷಿತವಾಗಿ ಬರದೆ ಸಮಾಧಾನ ಇಲ್ಲ ಅಂದ್ಲು ಗಾಯನ. ಹಾಳಾದವನು, ಆ ಸಿಂಹಾಚಲ ಊರು ಬಿಟ್ಟು ಹೋಗಿದ್ದ ಅಂತಿದ್ರಲ್ಲೇ ಎಲ್ಲ ಮತ್ತೆ ಬಂದಿದ್ದಾನ ಎಂದರು ಸುಲೋಚನಾ ಕೂಡ ಗಾಬರಿ ಆಗ್ತಾ. ಅಮ್ಮ ಗಾಬರಿ ಆಗಬೇಡ, ಪಾರ್ಥ ಅವರು ಮಾವನವರ ವೈದ್ಯ ಮಾತ್ರ ಕಲ್ತಿಲ್ಲ, ತಂತ್ರವಿದ್ಯೆನೂ ಕಲ್ತಿದ್ದಾರೆ. ವಾಟರ್ಫಾಲ್ ಹತ್ರನೇ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದ ಸಿಂಹಾಚಲ,
ಆದರೆ ಪಾರ್ಥ ಅದಕ್ಕೆ ತಕ್ಕ ಶಾಸ್ತಿ ಮಾಡಿ ಓಡಿಸಿದ್ರು ಎಂದಳು ಗಾಯನ. ಹೌದೇನೇ ಎಂದು ಅಳಿಯನ ಬಗೆಗೆ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಅಪ್ಪ, ನೀವು ಹೋಗಿ ಅಮ್ಮನವರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಎಂದಳು ಗಾಯನ. ದೇವರ ಮನೆಗೆ ಹೋಗಿ ಪೂಜಾ ಬುಟ್ಟಿಗೆ ಹಣ್ಣು ಹೂವು ಅಗರಬತ್ತಿ ಜೋಡಿಸ್ಕೊಂಡು ಬಂದು ಕೊಡ್ತಾ. ದಾಮೋದರ ದೇವಸ್ಥಾನಕ್ಕೆ ಹೋದ್ಮೇಲೆ ಆ ಸಿಂಹಾಚಲಂಗೆ ನಮ್ಮ ಕುಟುಂಬದ ಮೇಲಿನ ದ್ವೇಷ ಕಡಿಮೆ ಆಗೋ ಕಾಣಿಸ್ತಿಲ್ಲ, ಅವನ ನಾಶ ಆಗೋವರೆಗೂ. ಆದರೆ ಈಗಿನ ಕಾಲದಲ್ಲಿ ಹಾಗೆ ಮಾಡಿದ್ರೆ ಅದು ಕೊಲೆ ಆಗುತ್ತೆ ಎಂದಳು ಗಾಯನ. ಆಚಾರ್ಯರು ವೈದ ಅಷ್ಟೇ ಅಲ್ಲೇ ಈಗ ತಾಯ್ತಾ ಕಟ್ಕೊಡೋದು ಏನೇನೋ ಪೂಜೆಗಳನ್ನೂ ಮಾಡ್ತಾಯಿದ್ರು. ಅವೆಲ್ಲ ಸಿದ್ಧಿ ಆಗದೆ ಬರಲ್ಲ. ಅಳಿಯಂದ್ರು ಯಾವಾಗ ಸಿದ್ಧಿ ಮಾಡಿಕೊಂಡ್ರು? ಅವ್ರ ಕೋಣೆಯಲ್ಲಿ ಬರೀ ವೈದ್ಯ ಅಭ್ಯಾಸ ಮಾಡೋರಲ್ವಾ ಎಂದರು ಸುಲೋಚನಾ. ಸದಾ ಜೊತೇಲಿರ್ತಾ ಇದ್ದ ನನಗೆ ಅವರು ಇದೆಲ್ಲ ಕಲ್ತಿದ್ದಾರೆ ಅನ್ನೋ ಸಣ್ಣ ಸುಳಿವು ಸಿಗಲಿಲ್ಲ. ಕಾಡಲ್ಲಿ ಸ್ವರ್ಣನ್ ಹುಡ್ಕೋಕೆ ಹೋಗುವಾಗಲೂ ಒಂದು ಮಂತ್ರ ಹೇಳ್ಕೊಟ್ಟು ಹೋದ್ರು ನನ್ನ ಸೇಫ್ಟಿಗೋಸ್ಕರ ಎಂದಳು ಗಾಯನ, ಭಾರತನ ಮುಂಜಾಗ್ರತೆಯನ್ನು ನೆನಪು ಮಾಡ್ಕೊಳ್ತಾ. ಅವೆಲ್ಲ ಕಣ್ಕಟ್ ವಿದ್ಯೆಗಳು, ಗೌಪ್ಯವಾಗಿ ಯಾರಿಗೂ ಗೊತ್ತಾಗದ ಹಾಗೇನೆ ಅಭ್ಯಾಸ ಮಾಡೋದು ಬಿಡು. ನಿಂಗೆ ತಿನ್ನೋಕೇನಾದರೂ ಮಾಡಿಕೊಡ್ಲಾ? ಅಳಿಯಂದ್ರು ಆಚಾರ ಹಾಗೆ ಎಲ್ಲ ಕಲ್ತಿದ್ದಾರೆ ಅಂದರೆ ಸ್ವರ್ಣನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರ್ತಾರೆ. ನೀನು ಈ ಸಮಯದಲ್ಲಿ ಹೊಟ್ಟೆ ಹಸ್ಕೊಂಡಿರಬಾರ್ದು ಎಂದರು ಸುಲೋಚನಾ. ರಂಗಮ್ಮ ಅಡುಗೆ ಮಾಡಿರ್ತಾರೆ, ಬರಬೇಕು. ಏನು ಆಚಾರ್ಯರ ಮನೆಯವರು ಸಕುಟುಂಬ ಸಮೇತರಾಗಿ ಈ ಕಡೆ ಸವಾರಿ ಬಂದಿದ್ದೀರಲ್ಲ ಎಂದು ಅಣಕವಾಡುತ್ತಲೇ ಕರೆದ ಸಿಂಹಾಚಲ. ಯಾಕೆಂದರೆ ಇವತ್ತು ನಿನ್ನ ಕೊನೆ ದಿನ. ಯಮಧರ್ಮ ಕುಣ್ಕೆ ಹಿಡ್ಕೊಂಡು ಕಾಯ್ತಾ ಇದ್ದಾನೆ ನಿನ್ನ ಹೇಳ್ಕೊಂಡೋಗೋಕ್ಕೆ ಎಂದು ಜಾಡಿಸಿ ಅವನ ಎದೆಗೊದ್ದಿದ್ದ ಪಾರ್ಥ. ಪಾರ್ಥನ ಒದೆತಕ್ಕೆ ಸಿಂಹಾಚಲ ಗರಗರನೆ 3 ಸುತ್ತು ತಿರುಗಿ ಮಾರ್ದೂರ ಹೋಗಿ ಬಿದ್ದ. ಅವನ ಸಹಚರರು ಒಮ್ಮೆಲೆ ಪಾರ್ಥನ ಮೇಲೆ ಮುಗಿಬೀಳಲು ಹೋದರೆ ಸಿಂಹಾಚಲ ಅವರಿಗೆಲ್ಲ ಹಿಂದೆ ಹೋಗೋ ಹಾಗೆ ಸನ್ನೆ ಮಾಡಿ ಮೈ ಕೊಡವಿಕೊಂಡು ಎದ್ದು ನಿಂತ. ಯುದ್ಧ ನಡಿಬೇಕಾಗಿರೋದು ನನ್ನ ನಿನ್ನ ಮಧ್ಯೆ, ನಡೆದೇ ಹೋಗಲಿ ನಮ್ಮಿಬ್ಬರ ಶಕ್ತಿಗಳ ಯುದ್ಧ ಎಂದು ಮೀಸೆ ತುರುವಿಕೊಂಡು ಹೇಳಿದ್ದ ಸಿಂಹಾಚಲ. ಪಾರ್ಥ ಒಪ್ಪಿಗೆ ಎಂಬಂತೆ ಕಣ್ಸನ್ನೆ ಮಾಡಿ, ಕರಿಯೋ ನಿನ್ನ ಶಾಕಿನಿ ಢಾಕಿಣಿ ರುಂಡಮಾಲಿಯರನ್ನೆಲ್ಲ ಅಂತ ಅಂದ. ನನ್ನ ಶಕ್ತಿಗಳನ್ನು ಎದುರಿಸು ಮೊದಲು ನೀನು, ಜೀವಂತ ಉಳಿದ್ರೆ ಆಮೇಲೆ ಕರಿತೀನಿ ಎಂದ ಸಿಂಹಾಚಲ ಅಹಂಕಾರದಿಂದ. ನೋಡು ಸಿಂಹಾಚಲ, ಮೊದಲು ನನ್ನ ಮಗಳು ಎಲ್ಲಿ ಹೇಳು, ಅವಳನ್ನೇನಕ್ಕೆ ಅಪಹರಿಸ್ಕೊಂಡು ಬಂದಿದ್ದೀಯಾ ಎಂದರು ಪ್ರಮಿಳಾ. ಯಾಕೆ ಅಂದರೆ ನಿನಗೆ ಗೊತ್ತಿಲ್ವಾ, ನನ್ನ ಕಾರ್ಯ ಸಾಧನೆ ಆಗಬೇಕು ಎಂದ ಸಿಂಹಾಚಲ. ಏನು ಕಾರ್ಯ ಸಾಧನೆ ಆಗಬೇಕು? ನಿನ್ನ ಉದ್ದೇಶ ಏನು ಎಂದ ಪಾರ್ಥ. ಶಕ್ತಿಗಳ ಪ್ರಯೋಗ ಆಗೋಕ್ಕೂ ಮುಂಚೆ ಸೋಲೊಪ್ಪಿಕೊಂಡ ಆಚಾರ್ಯರ ಕುಲಪುತ್ರ ಎಂದು ಲೇವಡಿ ಮಾಡಿ ಸಿಂಹಾಚಲ ಹೇಳಿದ್ರೆ ಕೆಂಗಣ್ಣಾದ ಪಾರ್ಥ ಕಣ್ಮುಚ್ಚಿ ಭ್ರಮರಾಂಬ ಅಮ್ಮನವರನ್ನ ಧ್ಯಾನಿಸ್ಕೊಂಡು ಮಂತ್ರವೊಂದನ್ನು ಉಚ್ಚರಿಸಿ ಸಿಂಹಾಚಲನ ಮೇಲೆ ಪ್ರಯೋಗ ಮಾಡಿದ್ದ. ಗುಪ್ತ ಸ್ಥಳದಲ್ಲಿ ಕೂಡಿ ಹಾಕಿದ್ದ ಸ್ವರ್ಣ ಜೋರಾಗಿ ಕಾಪಾಡಿ ಅಂತ ಕಿರ್ಚ್ಕೊಳ್ತಾ ಇರೋದು ಕೇಳಿಸಿತ್ತು. ನೀನು ಯಾವ ಗುಪ್ತ ಸ್ಥಳದಲ್ಲಿ ಅಡಗಿಸಿಟ್ಟಿದ್ರೂ ಹುಡುಕಿ ತರಬಲ್ಲೆ, ನೋಡ್ತೀಯೇನು ಎನ್ನುತ್ತಾ ಮತ್ತೊಮ್ಮೆ ಯಾವುದೋ ಮಂತ್ರವನ್ನು ಕಣ್ಮುಚ್ಚಿ ಜಪಿಸುವಾಗ ಸ್ವರ್ಣಳನ್ನು ಅಡಗಿಸಿ ಇಟ್ಟಿದ್ದ ಸ್ಥಳ ಕಾಣಿಸಿತ್ತು. ಪಾರ್ಥ ಆ ಸ್ಥಳದ ಮಾಹಿತಿ ಹೇಳುವಾಗ ಸಿಂಹಾಚಲನ ಕಣ್ಣುಗಳಲ್ಲಿ ಪಾರ್ಥನ ಬಗೆಗೆ ಶತ್ರುವಾದರೂ ಮೆಚ್ಚುಗೆ ಇತ್ತು. ಈಗಲಾದರೂ ನೀನು ಭಂಟರಿಗೆ ಹೇಳಿ ಕರ್ಕೊಂಡು ಬರೋಕ್ಕೆ ಹೇಳ್ತೀಯಾ ಅಥವಾ ನಾನೇ ಹೋಗ್ಲಾ ಎಂದ ಪಾರ್ಥ. ಇಲ್ಲವೆಂಬಂತೆ ತಲೆಯಾಡಿಸಿ ಸಿಂಹಾಚಲ ತಾನೊಂದು ಮಂತ್ರವನ್ನು ಜಪಿಸಿ ಸ್ವರ್ಣಳನ್ನು ಅಡಗಿಸಿ ಇಟ್ಟಿದ್ದ ಸ್ಥಳದ ದಾರಿ ಗೊತ್ತಾಗದ ಹಾಗೆ ಮರೆಮಾಚಿ ಗಹಗಹಿಸಿ ನಕ್ಕಿದ್ದ. ಪಾರ್ಥ ದಾರಿ ತಿಳ್ಕೊಳ್ಳೋದಕ್ಕೋಸ್ಕರ ಬೇರೆ ಮಂತ್ರ ಜಪಿಸಿದ್ರೂ ದಾರಿ ಮಾತ್ರ ಕಾಣಲಿಲ್ಲ. ಹೇಯ್ ಎಂದು ಕೋಪದಿಂದ ಗೋಡೆಗೆ ನೇತು ಹಾಕಿದ್ದ ಕೋವಿಯನ್ನು ಎತ್ಕೊಂಡು ಸಿಂಹಾಚಲನ ಕಡೆಗೆ ಎಗರಿ ತಲೆಗೆ ಗುರಿಯಿಟ್ಟು ಸ್ವರ್ಣನ್ ಕರೆಸು ಎಂದು ಗುಡುಗಿದ್ದ. ಯಾಕೆ, ನೀನು ಕಲಿತು 3 ಮತ್ತೊಂದು ಮಂತ್ರಗಳೆಲ್ಲ ಮುಗಿದು ಹೋದ್ವಾ? ಎಲ್ಲ ಆಚಾರ್ಯರ ಮನೆ ಕುನ್ನಿ, ನೀನು ನೀರು ಕುಡ್ದಿರೋ ಅಷ್ಟು ಉಪ್ಪು ತಿಂದಿದ್ದೀನಿ ನಾನು. ನಿಮ್ಮಪ್ಪಂಗೆ ನಿಮ್ಮ ಅಜ್ಜಂಗೆ ಮಣ್ಣು ಮುಗಿಸಿ ಗುಂಡಿ ತೋಡಿರೋ ನಾನು, ನನ್ನ ಹತ್ರ ನಿನ್ನ ಒಣಪ್ರತಿಷ್ಠೆ ತೋರ್ಸೋಕೆ ಬರ್ತೀಯಾ ಎಂದು ಕೋವಿಯನ್ನು ಸೌದೆ ತುಂಡಿನಂತೆ ಮುರಿದು ಬಿಸಾಕುತ್ತಾ ಹೇಳಿದ್ದ ಸಿಂಹಾಚಲ. ಏನಂದೆ? ಗುಂಡಿ ತೋಡ್ದ? ಅಪ್ಪ ಅಜ್ಜಯ್ಯನ ಸಾವಿಗೆ ನೀನು ಕಾರಣನಾ? ನಿನ್ನ ಇವತ್ತು ಜೀವಂತ ಉಳಿಸಲ್ಲ ಎಂದು ಕೋಪದಿಂದ ಗರ್ಜಿಸ್ತಾ ಮುಷ್ಟಿ ಕಟ್ಟಿ ನಮೋ ಶಕ್ತಿ ರೂಪಿಣಿ ಎಂದು ಜೋರಾಗಿ ಹೇಳುತ್ತಾ ಮುಖಕ್ಕೆ ಗುದ್ದಿದ್ರೆ ಪಟಪಟನೆ 4 ಹಲ್ಲುಗಳು ಉದುರು ಹೋಗಿದ್ವು. ಇಬ್ಬರ ಮಧ್ಯೆ ಮಲ್ಲ ಯುದ್ಧದಂತೆ ಕೈ ಮಿಲಾಯಿಸಿ ಗುದ್ದಾಡ್ತಾ ಇದ್ರೆ ಪಾರ್ಥನ ಶಕ್ತಿಯನ್ನು ನೋಡಿ ನಾರಾಯಣ ಮತ್ತು ಪ್ರಮಿಳಾ ಆಶ್ಚರ್ಯಚಕಿತರಾಗಿದ್ದರು. ಪ್ರಮಿಳಾಗೆ ತಮ್ಮ ರಹಸ್ಯಗಳೆಲ್ಲ ಜಗಜ್ಜಾಹೀರು ಮೇಲಾಗಿ ಪಾರ್ಥನ ಮುಂದೆ ತೆರೆದುಕೊಳ್ಳುವ ಸಮಯ ಸನ್ನಿಹಿತವಾಯಿತು ಅಂತ ಅರ್ಥವಾಗಿ ಹೋಗಿತ್ತು. ಅವರಿಗೀಗ ಮಗಳು ಸಿಂಹಾಚಲನ ಕಪಿಮುಷ್ಟಿಯಿಂದ ಪಾರಾಗಿ ಬಂದಿದ್ರೆ ಸಾಕಾಗಿತ್ತು. ಸಿಂಹಾಚಲನನ್ನ ದೈಹಿಕವಾಗಿ ಹಣಿದು ಜರ್ಜರಿತನಾಗಿ ಮಾಡಿದ ಮೇಲೆ ಅವನ ಎದೆ ಮೇಲೆ ಕುಳಿತ ಪಾರ್ಥ
ಸ್ವರ್ಣ ನಮ್ಗೆ ಒಪ್ಪಿಸು, ಇಲ್ವೋ ನಿನ್ನ ಇಡೀ ತಂತ್ರ ಸಾಮ್ರಾಜ್ಯನೇ ನಿರ್ನಾಮ ಮಾಡ್ತೀನಿ. ಅಪ್ಪ ಅಜ್ಜಯ್ಯಂಗೆ ಏನು ಮಾಡಿದೆ, ನಿಜ ಬೊಗಳೋ ಎಂದ. ಸಿಂಹಾಚಲ ಕೈಗೆಟುಕುವಷ್ಟು ದೂರ ಇದ್ದ ಮಂತ್ರದಂಡವನ್ನು ಎಳೆದುಕೊಳ್ಳೋದಕ್ಕೆ ಹೋದರೆ ಅವನಿಗಿಂತ ಮಿಂಚಿನ ವೇಗದಲ್ಲಿ ಭಾರತ ಅದನ್ನು ತನ್ನ ಕೈಗೆ ತೆಗೆದುಕೊಂಡ. ದೈವಿಕ ಶಕ್ತಿಯ ಸ್ಪರ್ಶ ಆಗ್ತಾ ಇದ್ದ ಹಾಗೆ ಮಂತ್ರದಂಡದ ಶಕ್ತಿಗಳೆಲ್ಲ ಉರಿದು ನಶಿಸಿ ಹೋಗಿ ಅದೊಂದು ಸಾಧಾರಣ ದೊಣ್ಣೆಯಂತಾಗಿತ್ತು. ನಿನ್ನ ಮಂತ್ರದಂಡಕ್ಕಾದ ಗತಿ ನಿನಗೂ ಆಗಬಾರ್ದು ಅಂದರೆ ನಾನು ಹೇಳಿದ್ ಕೇಳಬೇಕು, ಕರ್ಸು ಸ್ವರ್ಣನ ಅಬ್ಬರಿಸಿದ್ದ ಪಾರ್ಥ. ಸಿಂಹಾಚಲ ಅವನ ಸಹಚರರಿಗೆ ಕೈ ಸನ್ನೆ ಮಾಡಿದ, ಕರ್ಕೊಂಡು ಬರೋ ಅಂತ. ಅಪ್ಪ ಅಜ್ಜಯ್ಯಂಗೆ ಏನು ಮಾಡಿದೆ ಹೇಳೋ ಎಂದು ಹತ್ತಿರದಲ್ಲೇ ಇದ್ದ ತಾಮ್ರದ ಬಿಂದಿಗೆಯನ್ನು ಹೋಮಕುಂಡಕ್ಕೆ ಹೋಗಿ ಬೀಳುವಂತೆ ಜಾಡಿಸೋದ್ದ. ತುಂಬಿದ ಬಿಂದಿಗೆ ಹಾರು ಹೋಗಿ ಹೋಮಕುಂಡಕ್ಕೆ ಬೀಳುತ್ತಲೇ ಅದರಲ್ಲಿದ್ದ ನೀರೆಲ್ಲ ಚೆಲ್ಲಿ ಹೋಮಕುಂಡದಲ್ಲಿ ಉರಿಯುತ್ತಾ ಪೂರ್ಣಾಹುತಿಯಾಗಿ ಕಾಯುತ್ತಿದ್ದ ಅಗ್ನಿ ಜಲಸ್ಪರ್ಶವಾಗ್ತಾ ಇದ್ದಾಗಲೇ ನಂದಿ ಹೋಗಿತ್ತು. ವಿಘ್ನವಾದ ಹೋಮದಿಂದ ಯಾವ ಪ್ರತಿಫಲವೂ ಸಿಗಲಾರದು ಅಂತ ಸಿಂಹಾಚಲ ಕೋಪದಿಂದ ತನ್ನೆಲ್ಲ ಶಕ್ತಿಯನ್ನು ಪ್ರಯೋಗಿಸಿ ಪಾರ್ಥನನ್ನು ತಳ್ಕೊಂಡು ಮೇಲೆದ್ದು, ಎಂಥ ಕೆಲಸ ಮಾಡಿದೆ, ಒಂದು ಹೋಮದ ಬೆಲೆ ಗೊತ್ತಾ ನಿನಗೆ? 48 ದಿನ ಅಂದರೆ ಒಂದು ಮಂಡಳ ಕಠಿಣ ವ್ರತ ಮಾಡಿದ್ದೆ. ಇವತ್ತು ಪೂರ್ಣಾಹುತಿ ಬಲಿ ಕೊಟ್ಟಿದ್ರೆ ನನಗೊಲಿಬೇಕಾಗಿದ್ದು ಒಲಿತಾ ಇತ್ತು, ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲ ಎಂದು ಕೋಪದಿಂದ ಬಡಬಡಾಯಿಸ್ತಾ ಇದ್ದ. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡದೇ ಇದ್ದರೆ ನೆಕ್ಸ್ಟ್ ನಿನ್ನ ಪೂಜಾಗೃಹನೇ ನೆಲಸಮ ಮಾಡಿಬಿಡ್ತೀನಿ ಎಂದ ಪಾರ್ಥ. ಅಷ್ಟರಲ್ಲಿ ಸಿಂಹಾಚಲನ ಕಡೆಯವರು ಸ್ವರ್ಣಳನ್ನು ಕರ್ಕೊಂಡು ಬಂದಿದ್ರು. ತನ್ನವರ ಮುಖ ಕಾಣ್ತಾ ಇದ್ದ ಹಾಗೆ ಸ್ವರ್ಣ ಓಡಿಬಿಡಲು ಹೋದರೆ ಅವಳ ಸುತ್ತ ಅಗ್ನಿ ದಿಗ್ಬಂಧನವನ್ನು ಹಾಕಿದ್ದ ಸಿಂಹಾಚಲ. ಹುಡುಗಿ ಇಲ್ಲ ಸತ್ಯ, ಎರಡರಲ್ಲಿ ಒಂದು, ಯಾವುದು ಬೇಕು ಅಂತ ನೀನೇ ಆಯ್ಕೆ ಮಾಡ್ಕೊ ಎಂದು ಮತ್ತೊಮ್ಮೆ ಗಹಗಹಿಸಿದ್ದ ಸಿಂಹಾಚಲ. ಪಾರ್ಥ ಇಬ್ಬಗೆಯ ಸ್ಥಿತಿಯಲ್ಲಿ ಗೋಳಾಡುತ್ತಲೇ ಸ್ವರ್ಣಳ ಕಡೆಗೆ ನೋಡಿದ್ರೆ ಬೆಂಕಿಯ ಕೆನ್ನಾಲಿಗೆಗಳು ಆಗಾಗ ಸ್ವರ್ಣಳ ಬಟ್ಟೆಯನ್ನು ಸ್ಪರ್ಶಿಸ್ತಾ ಇದ್ವು. ಸ್ವರ್ಣ ಭಯದಿಂದ ಅಪ್ಪ ಅಮ್ಮ ಪಾರ್ಥ ಬೆಂಕಿ ಕಾಪಾಡಿ ನನ್ನ ಅಂತ ಅಳ್ತಾ ಇದ್ಲು. ಸಿಂಹಾಚಲ ನನ್ನ ಮಗಳಿಗೆ ಏನು ಮಾಡಬೇಡ, ಬಿಟ್ಬಿಡು ಎಂದು ಪ್ರಮೀಳಾ ನಾರಾಯಣ ಕೂಡ ಬೇಡ್ಕೊಳ್ಳೋದಕ್ಕೆ ಶುರು ಮಾಡಿದರು. ನಾನು ಮಾಡ್ತಾ ಇದ್ದದ್ದು ಹೋಮಕ್ಕೆ ಇವಳನ್ನು ಬಲಿ ಕೊಟ್ಟು ಪ್ರಬಲ ಶಕ್ತಿವಂತನಾಗಬೇಕು ಅಂತ ಅಂದ್ಕೊಂಡಿದ್ದೆ. ಹೋಮನ ಪೂರ್ಣಾಹುತಿಗಿಂತ ಮೊದಲೇ ನಂದಿಸಿ ಎಲ್ಲ ಹಾಳು ಮಾಡಿಬಿಟ್ಟೆ. ಇದಕ್ಕೆ ತಕ್ಕ ಬೆಲೆ ನೀನು ಕಟ್ಟೇ ಕಟ್ತೀಯಾ ಎಂದು ಗುಡುಗಿದ್ದ ಸಿಂಹಾಚಲ. ಏನು, ಸ್ವರ್ಣನ ಬಲಿ ಕೊಡಬೇಕು ಅಂತ ಇದ್ಯಾ? ಯಾವ ಶಕ್ತಿ ಸಾಧನೆಗೆ, ಯಾವ ಲೋಕ ಕಲ್ಯಾಣ ಕಾರ್ಯಕ್ಕೆ ಇಂಥ ದುರ್ಬುದ್ಧಿ ನಿನಗೆ? ಅವಳ ಸುತ್ತ ಹಾಕಿರೋ ಅಗ್ನಿ ದಿಗ್ಬಂಧನನ ತೆಗಿ ಎಂದು ಸಿಂಹಾಚಲನ ಕುತ್ತಿಗೆ ಎಸಕ್ತಾ ಹೇಳಿದ್ದ ಪಾರ್ಥ. ಸಿಂಹಾಚಲ ಇಲ್ಲ ಅಂತ ತಲೆ ಆಡಿಸಿದ್ದ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.